ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ ಅನ್ನೋದು ಮಾತಿದೆ. ನಿಮಗೆಲ್ಲರಿಗೂ ಅದು ಗೊತ್ತಿರಬಹುದು ಅಂತ ಅಂದುಕೊಳ್ಳುತ್ತೀನಿ. ಈ ಮಹಾಕುಂಭ ಮೇಳದ ವಿಚಾರದಲ್ಲೂ ಕೂಡ ಇದೇ ನಡೀತು. ಮಹಾಕುಂಭ ಮೇಳ ಆರಂಭ ಆಗ್ತಾ ಇದ್ದ ಹಾಗೆ ಏನಂದ್ರು, ಅಯ್ಯೋ ಕೊರೋನಾ ಅಂತೆ, ಚೀನಾದಲ್ಲಿ ಕೊರೋನಾ ಮತ್ತೆ ಕಾಣಿಸ್ಕೊಳ್ತಾ ಇದೆ, ಅಲ್ಲಿ ಆಸ್ಪತ್ರೆ ಮುಂದೆ ಅಷ್ಟು ದೊಡ್ಡ ಸರತಿ ಸಾಲು, ಇಷ್ಟು ದೊಡ್ಡ ಸರತಿ ಸಾಲು, ಅಲ್ಲಿ ನಿಲ್ಲೋಕ್ಕೂ ಜಾಗ ಇಲ್ಲ, ಕೂರೋಕ್ಕೂ ಜಾಗ ಇಲ್ಲ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೆ ಹೊಡೆದಿದ್ದು. ಆದರೆ ಆ ಪ್ಲಾನ್ ಏನಿದೆ ಅದು ಸಫಲ ಆಗಲಿಲ್ಲ. ಅದಾದ ನಂತರ ಏನು ಹೇಳಿದ್ರು, ಮಹಾಕುಂಭ ಮೇಳ ಬಹಳ ದುಬಾರಿ, ಇದು ನಮ್ಮಂತಹ ಸಾಮಾನ್ಯ ಜನರು ಈ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗುವಂಥದ್ದು ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಆಮೇಲೆ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂತೆ, ಸಿಕ್ಕಾಪಟ್ಟೆ ಧೂಳಂತೆ, ಹಾಗೆ ಹೀಗೆ ತುಂಬಾ ಹೇಳಿದ್ರು. ಆ ಪ್ಲಾನ್ ಕೂಡ ಸಫಲ ಆಗಲಿಲ್ಲ. ಇನ್ನು ಎಲ್ಲರೂ ಒಗ್ಗಟ್ಟಾಗಿ ಗಾಡಿ ಮಾಡ್ಕೊಂಡು ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಆಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಏನಂತ, ಅಲ್ಲಿ ಎಷ್ಟು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಅಂತೆ, ಇಷ್ಟು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಗೀಚಿದ್ರು, ಅದು ಸಫಲ ಆಗಲಿಲ್ಲ. ಅದಾದ ನಂತರ ಏನ್ ಜನಸಾಗರ, ಅಲ್ಲಿ ಕಾಲಿಡೋದಕ್ಕೂ ಜಾಗ ನಿಲ್ಲುವಂತೆ. ಹಿರಿಯರು ಹೋದ್ರಂತೂ ಅವರಿಗೆ ಸಾಧ್ಯನೇ ಇಲ್ಲ, ಇನ್ನು ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಹೇಳಿದ್ರ, ಅದು ಸಫಲ ಆಗಲಿಲ್ಲ. ಅದಾದ ನಂತರ ಕಾಲ್ ತುಳಿತ ಆಯ್ತು. ಅಷ್ಟು ದಿನಗಳಿಂದ ಹದ್ದಿನ ತರ ಕಾಯ್ತಾ ಕೂತಿದ್ದಂಥವರಿಗೆ ಕೊನೆಗೂ ಒಂದು ಶುಭ ಸುದ್ದಿ ಸಿಕ್ಕತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಡ್ಕೊಂಡಿದ್ದು, ಗೀಚಿದ್ದು, ಆದ್ರೆ ಅದು ಕೂಡ ಸಫಲ ಆಗಲಿಲ್ಲ. ಕೊನೆಗೆ ಗಂಗಾ ಮಾತೆಯ ಪರಿಶುದ್ಧತೆಯ ಬಗ್ಗೆ ಮಾತನಾಡೋದಕ್ಕೆ ಆರಂಭ ಮಾಡ್ತಾರೆ. ಪ್ರಯಾಗ್ರಾಜ್ ಗಂಗೆ ಸ್ನಾನಕ್ಕೆ ಯೋಗ್ಯಳಲ್ಲ, ಪವಿತ್ರ ಸ್ನಾನವನ್ನ ಮಾಡಿದಂಥವರಿಗೆ ರೋಗ ಬಂದು ಬಿಡುತ್ತೆ, ಗಂಗೆಗೆ ಯಾವ ರೀತಿ ತ್ಯಾಜ್ಯ ಬಂದು ಸೇರ್ತಾ ಇದೆ ಗೊತ್ತಾ. ಹೀಗೆ ಒಂದಷ್ಟು ಜನ ಬರ್ಕೊಂಡ್ರು, ಒಂದಷ್ಟು ಜನ ವಿಡಿಯೋಗಳನ್ನ ಹಾಕಿದ್ರು. सबसे ज्यादा कंटामिनेटेड वाटर इस वक्त कहाँ है? कुंभ में है, उसके लिए कोई सफाई नहीं दे रहे. बॉडीज जो पानी में डाल दी गई हैं, उससे पानी कंटामिनेट हुआ है. ಇನ್ನು ಒಂದಷ್ಟು ಸೆಲ್ಫ್ ಸರ್ಟಿಫೈಡ್ ವಿಜ್ಞಾನಿಗಳ ಲ್ಯಾಬ್ ಟೆಸ್ಟ್ ವರದಿಗಳು ಕೂಡ ಬರುತ್ತವೆ ಅಲ್ವಾ. ನೋಡಿ, ನಾನು 30 ದಿನಗಳ ಕಾಲ ಮಹಾಕುಂಭ ಮೇಳದಲ್ಲಿ ಇದ್ದಂಥವಳು, ಅಲ್ಲಿ ವಾಸ್ತವವನ್ನ ಕಣ್ಣಾರೆ ಕಂಡಂಥವಳು, ಪ್ರತಿದಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಹೋಗುವಂಥವರ ಆ ಸಾರ್ಥಕತೆಯನ್ನ ಕಣ್ಣಾರೆ ಕಂಡಂಥವಳು, ಅವರ ಖುಷಿಯನ್ನ, ಆ ಆನಂದವನ್ನ ಕಣ್ಣಾರೆ ಕಂಡಂಥವಳು. ಸ್ವತಃ ಅದೆಷ್ಟೋ ಬಾರಿ ನಾನೇ ಗಂಗೆಯಲ್ಲಿ ಮಿಂದೆದ್ದು ಸಾರ್ಥಕತೆಯನ್ನ ಕಂಡುಕೊಂಡಿದ್ದೀನಿ. ಆದ್ರೆ ನನಗೆ ಯಾವತ್ತೂ ಯಾವ ರೋಗ ಕೂಡ ಬಂದಿಲ್ಲ. ಆ 30 ದಿನಗಳ ಕಾಲ ಅಲ್ಲಿ ಓಡಾಡಿ, ಕೆಲವೊಂದು ಬಾರಿ ದಿನಕ್ಕೆ 30 ಕಿಲೋಮೀಟರ್ ಓಡಾಡಿ, ಆ ಬಿಸಿಲಲ್ಲಿ ನಡೆದಾಡಿ 2 kg ಕಮ್ಮಿ ಆಗಿರಬಹುದು ಏನೋ, ಒಂದು ಸ್ವಲ್ಪ ಕಲರ್ ಕೂಡ ಕಮ್ಮಿ ಆಗಿರಬಹುದು ಏನೋ. ಇನ್ನು ಸಾಧು ಸಂತರು, ನಾಗ ಸಾಧುಗಳು, ಅಘೋರಿಗಳು, ಇವರ ಪಾದ ಸ್ಪರ್ಶ ಆದಂತಹ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿ ಸಾರ್ಥಕತೆಯನ್ನು ಕೂಡ ಕಂಡುಕೊಂಡಿರಬಹುದು, ಪುಣ್ಯ ಕೂಡ ಪ್ರಾಪ್ತಿಯಾಗಿರಬಹುದು. ಅದು ಬಿಟ್ರೆ ನೀವು ಹೇಳುವಂತಹ ಯಾವ ರೋಗ ಕೂಡ ನನಗಂತೂ ಬಂದಿಲ್ಲಪ್ಪ. ಅಥವಾ ಇಲ್ಲಿವರೆಗೂ ಸುಮಾರು 60 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಹೋಗಿದ್ದಾರೆ. ನಾನೇ ಬಹಳಷ್ಟು ಮಂದಿಯನ್ನ ಖುದ್ದು ಮಾತಾಡ್ಸಿದೀನಿ ಅವ್ರು ಬಂದ ಮೇಲೆ. ಯಾರು ಕೂಡ ನನ್ನ ಹತ್ರ ಅಯ್ಯೋ ನನಗೆ ಚರ್ಮ ರೋಗ ಬಂತಪ್ಪ ಆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು, ಅಥವಾ ಗಂಗೆಯಲ್ಲಿ ಮಿಂದೆದ್ದು ನನಗೆ ರೋಗ ಬಂತು ಅಂತ ಹೇಳಿದನ್ನ ನಾನಂತೂ ಕೇಳಿಲ್ಲ, ಅಥವಾ ನನ್ನ ಗಮನಕ್ಕೆ ಬಂದೂ ಇಲ್ಲ. ನಿಮ್ಮ ಗಮನಕ್ಕೆ ಬಂದಿದ್ರೆ ದಯವಿಟ್ಟು ನನಗೆ ಒಂದು ಸ್ವಲ್ಪ ತಿಳಿಸಿ ಆಯ್ತಾ. ಒಂದಂತೂ ಸತ್ಯ, ಇರೋ ರೋಗ ಏನಿದೆ ಅದು ವಾಸಿಯಾಗಿದೆ. ಈಗ ಒಂದು ಅಧ್ಯಯನ ವರದಿ ಬಂದಿದೆ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಅಜಯ್ ಸೋನ್ಕರ್ ಅವರ ಅಧ್ಯಯನ ವರದಿ, ಅವನು ಲ್ಯಾಬ್ ರಿಪೋರ್ಟ್ ಬಂದಿದೆ. ಇದು ಈ ಸುಳ್ಳನ್ನು ಒದರ್ತಾ ಇದ್ರಲ್ಲ
ಅಂತಹ ಗುಲಾಮರಿಗೆ ಕಪಾಳ ಮೋಕ್ಷವನ್ನ ಮಾಡಿರೋ ಹಾಗೆ ಇದೆ. ತ್ರಿವೇಣಿ ಸಂಗಮ ನೀರಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ಇಲ್ಲ. ನೈಸರ್ಗಿಕವಾಗಿ ಮಾಲಿನ್ಯವನ್ನ ತೊಡೆದು ಹಾಕುವ ಮೂಲಕ ನೀರನ್ನ ಶುದ್ಧೀಕರಿಸುವಂತಹ, ಅದೇ ರೀತಿ ತಕ್ಷಣ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತಹ 1100ಕ್ಕೂ ಹೆಚ್ಚು ರೀತಿಯಾದಂತಹ ಬ್ಯಾಕ್ಟೀರಿಯೋಫೇಜ್ಗಳನ್ನು ಹೊಂದಿರುವಂತಹ ಏಕೈಕ ಸಿಹಿ ನೀರಿನ ನದಿ ಅಂತ ಹೇಳಿದ್ರೆ ಅದು ಗಂಗೆ ಅನ್ನುವಂತಹ ವರದಿಯನ್ನು ಅವರಿಗೆ ನೀಡಿದ್ದಾರೆ. ನಮ್ಮ ಹಿರಿಯರು ಗಂಗಾ ಸ್ನಾನ ತುಂಗಾಪಾನ ಅಂತ ಸುಮ್ಮನೆ ಹೇಳಲಿಲ್ಲ ಅಲ್ವಾ? ತ್ರಿವೇಣಿ ಮಾಧವಂ ಸೋಮಂ ಭಾರದ್ವಾಜಂ ಚ ವಾಸುಕಿಂ ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಂ. ಗಂಗಾ ಸ್ನಾನ ಯಾವತ್ತಿದ್ರೂ ಕೂಡ ಅದು ಪವಿತ್ರ ಸ್ನಾನನೇ. ನೆನಪಿರಲಿ, ಗಂಗೆ ಹರಿದು ಶುದ್ಧಳಾಗ್ತಾಳೆ. ಹಾಗೆ ಯಾವತ್ತೂ ಕೂಡ ನಿಂತು ಕೊಳೆಯೋದಿಲ್ಲ, ಅಥವಾ ನೀವು ಹೇಳೋ ಹಾಗೆ ಕೊಳೆತು ನಾರೋದು ಇಲ್ಲ. ಗಂಗೆಯಲ್ಲಿ ಮಿಂದಿದ್ರೆ ನೀವು ಹೇಳ್ತಾ ಇರುವಂತಹ ಯಾವ ರೋಗಾನೂ ಇಲ್ಲಿವರೆಗೂ ಬಂದೂ ಇಲ್ಲ, ಬರೋದು ಇಲ್ಲ. ಅಂಡ್ ನೀವು ಯಾರು ಹೇಳ್ತಾ ಇದ್ದೀರಲ್ಲ ನಿಮಗಳಿಗೆ ರೋಗ ಇದೆ, ಮಾನಸಿಕ ರೋಗ ಖಂಡಿತವಾಗ್ಲೂ ಇದೆ. ಈ ಕೋವಿಡ್ ಬಂದಾಗ ಕೋವಿಡ್ಗೆ ವ್ಯಾಕ್ಸಿನ್ ಸಿಕ್ತು, ಇನ್ನು ಕ್ಯಾನ್ಸರ್ ಮತ್ತು ಏಡ್ಸ್ಗೆ ಮುಂದೆ ವ್ಯಾಕ್ಸಿನ್ ಕಂಡು ಹಿಡಿತಾರೆ ಬಿಡಿ, ಖಂಡಿತವಾಗ್ಲೂ ಸಿಗುತ್ತೆ. ಆದರೆ ನಿಮ್ಮಂಥವರ ಮಾನಸಿಕ ರೋಗ ಇದೆಯಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ವ್ಯಾಕ್ಸಿನ್ ಕೂಡ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ತೀನಿ. ನಿಮ್ಮ ಆ ಮಾನಸಿಕ ರೋಗವನ್ನ ಕೂಡ ಅದೇ ಗಂಗಾ ಮಾತೆ ಆದಷ್ಟು ಬೇಗ ವಾಸಿ ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಸರಿ ಅಲ್ವಾ? ಹರ ಹರ ಗಂಗೆ, ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.